ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಮಾಡಿ ತುಂಬ ದಿನವೇ ಆಯಿತು. ಯಾಕೆ ಅಂದರೆ ಲಾಸ್ಟ್ ವೀಕಲ್ಲಿ ನಾನು ಹುಷಾರು ತಪ್ಪಿದೆ. ಅದಾದಮೇಲೆ ಹಬ್ಬದ ಕೆಲಸಗಳು, ಸೊ ವೀಡಿಯೋನೂ ಪ್ರಾಪರಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆ ಯಾಕೋ ಇಂಟ್ರೆಸ್ಟ್ ಕೂಡ ಕಳ್ಕೊಂಡಿದ್ದೆ. ಮೈಯಲ್ಲಿ ಹುಷಾರಿರಲಿಲ್ಲ ಅಂದರೆ ಹೀಗೆ ಅಲ್ಲ, ಸೊ ಏನು ಮಾಡಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಥರ ವೀಡಿಯೋ 1 ವೀಕ್ ಕಂಟಿನ್ಯೂಸ್ ಆಗಿ ಮಾಡಿರಲಿಲ್ಲ. ಸೊ ಇವತ್ತಿಂದ ಮತ್ತೆ ಸ್ಟಾರ್ಟಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬೆಳಿಗ್ಗೆನೇ ಎದ್ದು ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನು ಹಬ್ಬಕ್ಕೆ ತಂದಿದ್ದ ಸಾಮಾನೆಲ್ಲ ತುಂಬ ಉಳಿದಿತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಅದ್ರ ಬಾಕ್ಸ್ಗಳಿಗೆ ನಾನು ಇಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ. ಚಕ್ಕೆ ಲವಂಗ ಅಂತೂ ತುಂಬ ಜಾಸ್ತಿನೇ ತೊಗೊಂಡು ಬಂದುಬಿಟ್ಟಿದ್ರು ನಮ್ಮ ಮಾವ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಪ್ರಾಪರಾಗಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಇವತ್ತು ತಿಂಡಿಗೆ ಪಲಾವ್ ಕೂಡ ಮಾಡ್ಕೋತಾ ಇದ್ದೆ. ಸೊ ನಾವು ಏನು ತಿಂಡಿ ಮಾಡ್ತೀವಿ ಅಲ್ಲ, ಆ ಟೈಮಲ್ಲಿ ನಮಗೆ ಅದರದ್ದು ವಸ್ತುಗಳು ಏನಾದರೂ ಎತ್ತಿಟ್ಟಿರಲಿಲ್ಲ ಅಂದಿದ್ರೆ ಜ್ಞಾಪಕ ಬರುತ್ತಲ್ಲ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನಾನು ಒಂದು ಇಲ್ಲಿ ಬಾಕ್ಸ್ಗಳಿಗೆ ಬಾಕ್ಸ್ಗೆ ಫಿಲ್ ಮಾಡಿ ಹಾಗೆ ಇನ್ನು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಚಕ್ಕೆ ಲವಂಗ ಹಾಗೆ ಕಸ್ತೂರಿ ಮೇಥಿ ಇದೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ತರಕಾರಿ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಮಿಕ್ಸಿ ಜಾರ್ಗೆ ಆ್ಯಸ್ ಯೂಶ್ವಲ್ ಪಲಾವ್ಗೆ ಹೇಗೆ ಮಾಡ್ತೀವಿ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ರುಬ್ಬೋದಕ್ಕೆ ಅಂತ ಹೇಳಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಫಸ್ಟು ಕುಕ್ಕರ್ ತೊಗೊಂಡು ಆ್ಯಸ್ ಯೂಶ್ವಲ್ ಪಲಾವ್ ಎಲ್ಲರೂ ಮನೆಯಲ್ಲಿ ಕಾಮನ್ ಆಗಿ ಮಾಡ್ತಾರಲ್ಲ, ಸೊ ನಾನು ಅದೇ ಥರ ಕಾಮನ್ ಆಗಿ ಮಾಡ್ತಾಯಿದ್ದೀನಿ. ಹಾಗೆ ಈ ನಡುವೆ ಯಾವುದೇ ರೀತಿಯ ಸ್ಪೆಷಲ್ ರೆಸಿಪೀಸ್ ಅಂತ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಬೆಳಗ್ಗೆ ಇವತ್ತು ರೂಟೀನೇ ನನಗೆ ತುಂಬ ಹೆಕ್ಟಿಕ್ ಅನ್ನಿಸ್ತಿದೆ. ಬೇಗ ಎದ್ದೇಳೋಕ್ಕಾಗ್ತಾಯಿಲ್ಲ. ಮೇ ಬಿ ಚಳಿ ಇರೋದಕ್ಕೂ ಏನೋ ಗೊತ್ತಿಲ್ಲ. ಇನ್ನು ಚಿನ್ನಿಗೆ ಸ್ಕೂಲ್ 7:30 ಇರೋದ್ರಿಂದ ಬೆಳಗ್ಗೆ ಏನಾಗುತ್ತೋ ಅದನ್ನೇ ಬೇಗ ಆಗೋವಂಥ ಕೆಲಸಗಳನ್ನೇ ನಾನು ಮಾಡ್ಕೋತೀನಿ. ಇನ್ನು ಮುಂಚೆ ಆಂಟಿ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಬರ್ತಾಯಿದ್ರು. ಸೊ ಆಂಟಿ ಕೂಡ ಕೆಲಸಕ್ಕೆ ಪಾತ್ರೆ ತೊಳೆಯೋದಕ್ಕೆ ಬರಲ್ಲ, ನಾವೇ ಮಾಡ್ಕೊಡೋದ್ರಿಂದ ಸ್ವಲ್ಪ ಕೆಲಸ ಕಷ್ಟ ಅನಿಸುತ್ತೆ ಬೆಳಿಗ್ಗೆ ಹೊತ್ತು. ಸೊ ಅದಕ್ಕೋಸ್ಕರ ಅಷ್ಟಾಗಿ ನಾನು ಯಾವುದೇ ಥರ ಹೊಸ ರೆಸಿಪೀಸನ್ನ ಟ್ರೈ ಮಾಡ್ತಾ ಇಲ್ಲ. ಇನ್ನು ಚಿನ್ನಿ ಬೆಳಿಗ್ಗೆನೇ ಎದ್ದು ಬಂದ. ನಿನ್ನೆ ಎಲ್ಲ ನಾವು ಟ್ರಾವೆಲ್ ಮಾಡಿದ್ವಿ, ಧರ್ಮಸ್ಥಳಕ್ಕೆ ಹೋಗಿ ಬಂದು. ಚಿನ್ನಿ ನಾನು ಸರಿಯಾಗಿ ಓದಿಲ್ಲ, ಸ್ಕೂಲ್ಗೆ ಹೋಗ್ಲಾ ಬೇಡವಾ ಅನ್ನೋ ಥರನೇ ಇದ್ದ. ಬಟ್ ನಾನು ಓದಿಸಿದ್ದೆ ಅಲ್ಲ, ಸೊ ಅದಕ್ಕೋಸ್ಕರ ಸ್ಕೂಲ್ಗೆ ಹೋಗಿ ಬಂದುಬಿಡಪ್ಪ ಅಂತ ಹೇಳಿ ಅವನಿಗೆ ಸ್ನಾನಕ್ಕೆ ಕಳಿಸ್ತಾ ಇದ್ದೆ. ಹಾಗೆ ಇನ್ನೊಂದು ಕಡೆ ಕುಕ್ಕರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಒಗ್ಗರಣೆ ಮಾಡಿಕೊಂಡು ಪಲಾವ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಹೇಳ್ಕೊಡ್ತೀನಿ ಹೋಗಿ. ಈಗಲೂ ನಿನ್ನ ಫಿಲ್ ಇನ್ ದ ಬ್ಲಾಂಕ್ಸ್ನ ಎಲ್ಲ ಓದಿದ್ಯಲ್ಲ, ಸೊ ಡೋಂಟ್ ವರಿ, ಗೋ. ಜಾಣ ನನ್ನ ಮಗ ಓದುತ್ತೆ. ಇವಾಗ ಎಷ್ಟು ಕುಕ್ಕಿಂಗ್ ಆಗೋ ಅಷ್ಟರಲ್ಲಿ ಚಿನ್ನಿ ಮಗ ಕೆಳಗಡೆ ರೆಡಿ ಬಂದು ನಿಧಾನ. ಹಾಗೆ ಚಿನ್ನಿಗೆ ತುಂಬ ದಿನ ಆಗಿತ್ತು, ನಾನು ಬರ್ಗರ್ಸ್ ಎಲ್ಲ ಏನೂ ಕೊಡಿಸೇ ಇರಲಿಲ್ಲ. ಸೊ ಮೊನ್ನೆ ಟ್ರಾವೆಲ್ ಮಾಡಬೇಕಾದ್ರೆ ಕೇಳಿದ್ದ ಅಂತ ಹೇಳಿ ಕೊಡಿಸಿದ್ದೆ. ಸೊ ಅವನಿಗೆ ಸ್ವಲ್ಪ ಕಾಫ್ ಕೂಡ ಆಗಿಬಿಟ್ಟಿತ್ತು. ಅವ್ನಿಗೆ ಅದರ್ಧ ಇಂಟ್ರೆಸ್ಟೇ ಇರಲಿಲ್ಲ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋದಕ್ಕೆ. 4 ದಿನ ಕಂಟಿನ್ಯೂಸ್ ಆಗಿ ರಜೆ ಇತ್ತಲ್ಲ, ಸೊ ಅವ್ನಿಗೂ ಒಂದು ಸ್ವಲ್ಪ ಅಪ್ಸೆಟ್ ಇತ್ತು. ಬಟ್ ಹೇಗಾದರೂ ಮಾಡಿ ಪುಷ್ ಮಾಡಿ ಫಸ್ಟ್ ಡೇ ಕಳಿಸಿದ್ರೆ ಆರಾಮಾಗಿ ನೆಕ್ಸ್ಟ್ ಡೇ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಅವನಿಗೆ ನೀನು ರೆಡಿ ಹೋಗು ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಅಡುಗೆ ಮನೆಯಲ್ಲಿ ಪಾತ್ರೆಗಳೆಲ್ಲ ಜೋಡಿಸೋದಿತ್ತು, ತೊಳೆದಿಟ್ಟಿರೋದು. ಸೊ ಅದನ್ನೆಲ್ಲ ಜೋಡಿಸ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಕುಕ್ಕರ್ ಬಿಸಿಗೆ ಇಟ್ಟಿದ್ದೀನಿ. ಸೊ ಅದು ಕಾಯ್ದ ಮೇಲೆ ನಾವು ಮಾಡ್ಕೊಳ್ಳೋಷ್ಟ್ರಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಪಾತ್ರೆಗಳು ಇದ್ದಿದ್ದನ್ನೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಕುಕ್ಕರ್ ಕಾಯೋದಕ್ಕೆ ಇಟ್ಟಿದ್ದೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನು ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ರುಬ್ಬಿ ಇಟ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ನಾನು ತೆಗೆದಿಟ್ಕೋತಾ ಇದ್ದೀನಿ. ಮುಂಚೆ ಇದ್ದಿದ್ದು ಮಿಕ್ಸಿ ಪ್ಲಗ್ಗೆ ಬೇರೆ ಥರ ಇತ್ತು, ಈಗ ಹೊಸ ಥರ ತಂದಿರೋ ಮಿಕ್ಸಿ ಪ್ಲಗ್ಗೆ ಬೇರೆ ಇದೆ. ಸೊ ಮಿಕ್ಸಿ ಕಾರ್ನರ್ ಹತ್ರ ಇಟ್ಟು ನಾವಲ್ಲಿ ರುಬ್ಬೋದಕ್ಕಾಗಲ್ಲ. ಸೊ ಇಲ್ಲೇ ಸ್ಟವ್ ಪಕ್ಕದಲ್ಲಿ ಒಂದು ಚಿಕ್ಕ ಜಾಗ ಇದೆ, ಸೊ ಅಲ್ಲಿ ಇಟ್ಕೊಂಡು ನಾವಿಲ್ಲಿ ರುಬ್ಕೋತಾ ಇದ್ದೀವಿ. ಸೊ ನಾನು ಎಣ್ಣೆ ಕಾಯೋ ಅಷ್ಟರಲ್ಲಿ ಮಸಾಲೆ ಕೂಡ ರುಬ್ಕೊಂಡ್ಬಿಡ್ಬೋದಲ್ಲ ಅಂತ ಹೇಳಿ ನಾನು ಈ ಕಡೆ ಮಸಾಲೆ ರುಬ್ಕೋತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ನೀವು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು, ಎಷ್ಟೇ ಬೇಗ ಇದ್ರೂ ಬೆಳಿಗ್ಗೆ ಹೊತ್ತು ಟೈಮೇ ಸಾಕಾಗಲ್ಲ. ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಎಲ್ಲ ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡ್ಕೋತಾ ಇದ್ದೀನಿ.
ನಾನಿನ್ನು ಮಸಾಲೆ ರುಬ್ಬೋಷ್ಟರಲ್ಲಿ ಎಣ್ಣೆ ಕೂಡ ಕಾಯ್ದಿತ್ತು. ಸೊ ಅದನ್ನು ನಾನು ಮಿಕ್ಸಿ ಅದರದ್ದು ಪ್ಲೇಸ್ಗೆ ಎತ್ತಿಟ್ಬಿಟ್ಟು ಇಲ್ಲಿ ಎಣ್ಣೆ ಕಾಯ್ದಿತ್ತಲ್ಲ, ಸೊ ಅದಕ್ಕೋಸ್ಕರ ಪಲಾವ್ ಎಲೆ ಮಸಾಲೆ ಸಾಮಾನುಗಳನ್ನೆಲ್ಲ ಹಾಕ್ಕೊಂಡು, ಹಾಗೆ ಈರುಳ್ಳಿ ಒಂದು ಫುಲ್ಲು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಹುರ್ಕೋತಾ ಇದ್ದೀನಿ. ಹಾಗೆ ಪಲಾವ್ ಎಲೆ ಹಾಕೋದು ಮರ್ತೋಗ್ಬಿಟ್ಟಿದೆ, ಸೊ ಅದಕ್ಕೋಸ್ಕರ ಮತ್ತೆ ತೆಗೆದು ಅದೊಂದೆರಡು ಆ್ಯಡ್ ಮಾಡಿಕೊಂಡೆ. ಸೊ ಎಲ್ಲ ಹುರ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಸೊ ನಾನು ಇಲ್ಲಿ ಅದೇ ಥರನೇ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಪಲಾವ್ ಎಲ್ಲನೂ ಇದೇ ಥರನೇ ಮಾಡ್ಕೋತಾರಲ್ಲ. ಮುಂಚೆ ನನಗೆ ಇದು ಗ್ರೀನ್ ಕಲರ್ ಹೇಗೆ ಬರುತ್ತೆ ಅಂತ ನಾನು ಚಿಕ್ಕವಳಿದ್ದಾಗ ಗೊತ್ತಾಗ್ತಿರಲಿಲ್ಲ. ಬಟ್ ಒಂದು ಸತಿ ನಾನು ಅಡುಗೆ ಮಾಡೋದಕ್ಕೆ ನಿಂತ್ಕೊಂಡ್ಮೇಲೆ ಗೊತ್ತಾಯಿತು, ಅದಕ್ಕೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ನಾವು ಆ್ಯಡ್ ಮಾಡಿದ್ರೆ ಅದು ಗ್ರೀನ್ ಕಲರ್ ಬರುತ್ತೆ ಅಂತ. ಬಟ್ ನಮ್ಮಮ್ಮ ಯಾವತ್ತೂ ನನಗೆ ಗ್ರೀನ್ ಕಲರ್ ಪಲಾವ್ ಮಾಡಿದ್ದೇ ಇಲ್ಲ, ಯಾವಾಗಲೂ ರೆಡ್ ಕಲರೇ ಇರ್ತಿತ್ತು. ಮೇ ಬಿ ಅವರು ಖಾರದ ಪುಡಿ ಹಾಕ್ತಿದ್ರಲ್ಲ, ಸೊ ಅದಕ್ಕೋಸ್ಕರ ರೆಡ್ ಬರ್ತಿತ್ತು ಅಂತ ನಾನು ಅಡುಗೆ ಯಾವಾಗ ಸ್ಟಾರ್ಟ್ ಮಾಡಿದ್ನಲ್ಲ ಆವಾಗ ನನಗೆ ಗೊತ್ತಾಯಿತು. ಇನ್ನು ಆ್ಯಸ್ ಯೂಶ್ವಲ್ ಎಲ್ಲರೂ ಹೇಗೆ ಪಲಾವ್ ಮಾಡ್ಕೋತಾರಲ್ಲ ಹಾಗೆ ನಾನು ಪಲಾವ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಹಾಗೆ ಇನ್ನೊಂದು ಕಡೆ ಹಾಲು ಕೂಡ ಬಂದಿತ್ತು. ಸರಿ, ಇನ್ನು ಚಿನ್ನಿಗೂ ಹಾಲು ಕೊಡಬೇಕಲ್ಲ, ಸೊ ಅದಕ್ಕೋಸ್ಕರ ಹಾಲು ಕಾಯೋದಕ್ಕೆ ಇಟ್ಬಿಟ್ಟು
ಚಿನ್ನಿಗೆ ಸ್ನ್ಯಾಕ್ಸ್ಗೆ ಏನಾದರೂ ರೆಡಿ ಮಾಡಬೇಕಲ್ಲ ಅಂದ್ಕೊಂಡೆ. ಸೊ ಫ್ರೂಟ್ಸ್ ಬೌಲಲ್ಲಿ ತುಂಬ ಫ್ರೂಟ್ಸ್ ಇತ್ತು ಹಬ್ಬಕ್ಕೆ ತಂದಿದ್ದೆಲ್ಲ. ಸೊ ಅದಕ್ಕೇ ಒಂದು ಆ್ಯಪಲ್ ಕಟ್ ಮಾಡಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಚಿನ್ನಿ ಬಾಕ್ಸ್ಗೆ ಆ್ಯಪಲ್ ಕೂಡ ಕಟ್ ಮಾಡಿ ಹಾಕಿದೆ. ಇನ್ನು ಹಾಲು ಕಾಯ್ದಾದ್ಮೇಲೆ ಚಿನ್ನಿಗೆ ಅಂತ ಒಂದು ಗ್ಲಾಸ್ ಬೆಳಿಗ್ಗೆ ಇವತ್ತು ಹಾಲು ಮಿಕ್ಸ್ ಮಾಡ್ದಿರ ಕೊಡ್ತೀನಿ. ಯಾಕಂದರೆ ಅವ್ನು ತಿನ್ನೋದೇ ಫಸ್ಟು ಸ್ವಲ್ಪ ತಿಂಡಿನ. ಸೊ ಹಾಲಾದರೂ ಕುಡಿದ್ರೆ ಒಂದು ಸ್ವಲ್ಪ ಅವನಿಗೆ ಹೊಟ್ಟೆ ಇಲ್ಲಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಹಾಗೆ ಹಾಲು ಒಂದ್ಸತಿ ರಿವೈಸ್ ಮಾಡಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ತಿಂಡಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಅತ್ತೆ ಮಾವಾಗೆ ಟೀ ಎಲ್ಲ ಮಾಡಿಕೊಟ್ಟು ನಾನು ಹೋಗಿ ಚಿನ್ನಿನ ರೆಡಿ ಮಾಡ್ಕೊಂಡು ಕರ್ಕೊಂಡು ಅವನಿಗೆ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ಓದಿಸ್ಕೊಂಡು ಅವನ್ನ ಸ್ಕೂಲಿಗೆ ಬಿಡೋಣ ಅಂತ ಹೇಳಿ ಹೊರಟೆ. ಇನ್ನು ಚಿನ್ನಿನ ಡೈಲಿ ಸ್ಕೂಲಿಗೆ ಬಿಡಬೇಕಾದ್ರೆ ಏನೋ ಒಂಥರ ಬೇಜಾರು ಅಂತಲೇ ಹೇಳ್ಬೋದು. ಯಾಕಂದರೆ ಅವನ್ನ ಸ್ಕೂಲಿಗೆ ಬಿಟ್ಮೇಲೆ ನಾನು ಒಬ್ಬಳೇ ಮನೇಲಿ ಆಗೋಗ್ತೀನಲ್ಲ. ಇನ್ನು ಹರಿ ಕೂಡ ಆಫೀಸ್ ಕೊಟ್ಟೋಗ್ತಾರೆ. ಸೊ ಅವನಿದ್ರೆ ಮನೇಲಿ ಏನೋ ಒಂದು ಮಾತಾಡ್ತಾ ಇರುತ್ತೆ, ಏನೋ ಒಂದು ತಲೆ ತಿಂತಾ ಇರುತ್ತೆ. ಸೊ ಒಂಥರ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬಟ್ ಅವನ್ನ ಸ್ಕೂಲಿಗೆ ಬಿಟ್ಮೇಲೆ ತುಂಬ ಬೇಜಾರಾಗುತ್ತೆ. ಸೊ ಆ್ಯಸ್ ಯೂಶ್ವಲ್ ಬೇಜಾರು ಮಾಡಿಕೊಂಡೆ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಹಾಗೆ ನಮಗೆ ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಟೈಮೇ ಸರಿ ಇಲ್ಲ ಅನಿಸುತ್ತೆ. ಒಂದಾದಮೇಲೆ ಒಂದು ಏನಾದರೂ ಪ್ರಾಬ್ಲಮ್ ಆಗ್ತಾನೇ ಇದೆ. ನನ್ನ ಹೆಲ್ತ್ ಹಾಳಾಗಿತ್ತು, ಹಾಗೆ ನನ್ನ ಮಗನ ಕೂಡ ಹೆಲ್ತ್ ಹಾಳಾಗಿತ್ತು. ಅದಾದಮೇಲೆ ಹರಿ ಕೂಡ ಹೆಲ್ತ್ ಇಶ್ಯೂ ಆಯಿತು. ಸೊ ಅದಕ್ಕೋಸ್ಕರ ಪ್ರಾಪರಾಗಿ ನಾನು ವೀಡಿಯೋ ಕೂಡ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನೋಡಿದ್ರೆ ನಾವು ಟ್ರಾವೆಲ್ ಮಾಡಿ ವಾಪಸ್ ಬರಬೇಕಂದ್ರೆ ಕಾರ್ದು ಗ್ಲಾಸ್ ಕೂಡ ಒಡೆದೋಗ್ಬಿಟ್ಟಿದ್ದು. ಏನಾಗಿದೆ ಅಂತ ಗೊತ್ತಿಲ್ಲ. ಒಂದಾದಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಹಿಂಗೆ ಓವರ್ಕಮ್ ಮಾಡೋದು ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನು ಚಿನ್ನಿ ನಾವು ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾನು ಹೋಲ್ ಡೇ ಇವತ್ತು ಎಂಥ ಕೆಲಸನೂ ಮಾಡಿಲ್ಲ. ಕಂಪ್ಲೀಟ್ ರೆಸ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ ಮಲ್ಕೊಂಡೇ ಇದ್ದೆ. ಇನ್ನು ಸಂಜೆ ಹಂಗೆ ಚಿನ್ನಿ ಹಾಗೆ ಇನ್ನು ನಾಳೆ ರಾಯರ ಆರಾಧನೆ ಇದೆ, ಸ್ವಲ್ಪ ತರಬೇಕಿತ್ತು. ಇನ್ನು ಮಳೆ ಕೂಡ ಬರಂಗಿತ್ತು. ಅದಕ್ಕೋಸ್ಕರ ಹರಿನ ಕರೆದಿದ್ದೆ ಕರ್ಕೊಂಡು ಬಂದ್ಬಿಡೋಣ ಅಂತ. ನಾವು ಸರಿ ಮಳೆ ಕೂಡ ಬಂತು. ಮಕ್ಕಳನ್ನ ಸ್ವಲ್ಪ ಲೇಟಾಗಿ ಕೂಡ ಬಿಟ್ರು. ಯಾಕಂದ್ರೆ ತುಂಬಾ ಜೋರು ಮಳೆ ಅಂತ ಜೋರು ಮಳೆ. ಲಕ್ಕಿಲಿ ನಮ್ಮ ಕಾರಲ್ಲಿ ನಾನೊಂದು ಅಂಬ್ರೆಲಾ ಇಟ್ಟಿದ್ದೆ. ಸೊ ಅದಕ್ಕೋಸ್ಕರ ಯೂಸ್ ಆಯ್ತು ಅಂತ ಹೇಳ್ಬೋದು. ಅವ್ವ ಇಡ್ತಾರೋ ಇಲ್ವೋ ಕಾಣೋದು ಇಲ್ಲ ಅನ್ಸುತ್ತೆ ಅಲ್ವಾ. ಜಾಸ್ತಿ ಹೂವು ಬೇಕು, ಓಕೆನಾ? ಜಾಸ್ತಿ ಹೂವು ಬೇಕು. ಸೊ ಅದಕ್ಕೋಸ್ಕರ ಸರಿ ಏನಾದರೂ ತಿನ್ಸ್ಕೊಂಡು ಬಿಡೋಣ ಅಂತ ಹೇಳಿ ಮಲ್ಲೇಶ್ವರಮಲ್ಲಿ ಒಂದು ಚಿಕ್ಕ
ಚಿಕ್ಕ ಹೋಟೆಲ್ ಹತ್ರ ನಿಲ್ಸಿದ್ವಿ. ನಾಳೆ ಆ ಬ್ರಾಹ್ಮಣ ಪೂರ್ವಾರಾಧನೆ, ಹೋಟೆಲ್ ಅಂತ. ಅಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿ ನಾಡಿದ್ದು ಮಧ್ಯಾರಾಧನೆ. ಅಲ್ಲಿ ಪುಳಿಯೋಗರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನನಗೆ ಇಲ್ಲಿ ಅವರು ನಿಮಗೆ ಮೆಸೇಜ್ ಕಳಿಸಿಲ್ವಾ? ಅವತ್ತಿಂದ ತುಂಬ ದಿನ ನಾವೇ ಅದೇ ಆ ದೇವಸ್ಥಾನದವರು, ರಾಯರ ದೇವಸ್ಥಾನ, ಈ ರಾಯರ ದೇವಸ್ಥಾನ, ಪಲಾವು, ಬಿರಿಯಾನಿ, ಚಿನ್ನಿ ಸ್ಕೂಲ್ ಹತ್ರದ್ದು ಸ್ವೀಟ್ಸ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಇದೆ, ಬಟ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಸೊ ಅವನಿಗೆ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ನಾವು ಅವನ ಜೊತೆ ಫುಲ್ಲು ಮಳೆ ಬರ್ತಿದೆ. ಹೋಗೋ ಥರನ ಅಂತ ಹೇಳಿ ಇವತ್ತು ಹೂವಿನ ಕತೆ ಗೋವಿಂದ. ಚಿನ್ನಿ ಹೆಂಗಿದೆ ಟೇಸ್ಟು? ಇನ್ನು ಹೂವು ಎಲ್ಲ ತೊಗೊಂಡು ವಾಪಸ್ ನಾವು ಮನೆಗೆ ಬಂದ್ವಿ. ನನ್ನ ತಂಗಿ ಇವತ್ತು ರಕ್ಷಾಬಂಧನ ಇದ್ದಿದ್ದರಿಂದ ಚಿನ್ನ ಕರ್ಕೊಂಡು ಬಾ, ಪಾಪು ಕೈಲಿ ರಾಖಿ ಕಟ್ಟಿಸ್ಬೇಕು ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾವು ಅವ್ರ ಮನೆಗೆ ಹೋಗೋಣ, ಅದಕ್ಕೂ ಮುಂಚೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳಿ ಜ್ಯುವೆಲ್ಲರಿ ಹೋಗಿದ್ವಿ. ಏನು ತೊಗೋಬೇಕು ಅಂತ ಹೇಳಿಲ್ಲ. ಹೋದ್ಮೇಲೆ ಒಂದು ಪುಟ್ಟ ಕಾಲ್ ತೊಗೊಳ್ಳೋಣ, ಮಗುಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ತಂಗಿ ಮನೆಗೆ ಹೋದ್ವಿ. ನನ್ನ ತಂಗಿ ಪಾಪುಗಂತೂ ಪಾತಿಗೆ ಯಾರು ಗೊತ್ತಾಗಲಿಲ್ಲ, ಯಾಕಂದರೆ ಇದರಿಂದ ಅವನಿಗೆ ಪಾಪುಗೆ ಐಡೆಂಟಿಫೈ ಮಾಡೋದೇ ತುಂಬ ಕಷ್ಟ ಆಯಿತು. ತುಂಬ ಹೊತ್ತಾದ್ಮೇಲೆ ಚಿನ್ನಿ ವಾಯ್ಸ್ ತಿಳ್ಕೊಂಡು ಆದಮೇಲೆ ಓ ಅಣ್ಣ ಅಂತ ಹೇಳಿ ಮಾತಾಡ್ತು. ಇನ್ನು ಹೊಸ ಥರ ಟಾಯ್ ಬೇರೆ ತಂದಿತ್ತು, ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ರಕ್ಷಾಬಂಧನ್ ಗಿಫ್ಟ್ ಅಂತ ಹೇಳಿ ನನ್ನ ತಂಗಿ ಅದೇ ಥರ ಟಾಯ್ ಕೂಡ ಆರ್ಡ್ರ್ ಮಾಡಿದ್ಲು. ಹ್ಯಾಪಿ ಹ್ಯಾಪಿ. ಯಾರ್ದು ರಕ್ಷಾಬಂಧನ್ ಅಂತ ಗೊತ್ತಿಲ್ಲ. ಸೂಪರ್ ಅಂತೆ. ನೀನ್ ತಿನ್ಸು ಮಗ್ನೆ. ಗುಂಡು ಮಾಡಿ ಮನೆ ಅಲ್ಲಿ ಅಲ್ಲಿ. ಈ ಪುಟ್ಟ ಮಕ್ಕಳ ರಕ್ಷಾಬಂಧನ ನೋಡೋದೇ ಚೆಂದ ಅಲ್ಲ. ನಾನು ನನ್ನ ತಮ್ಮಂಗೆ ಕಟ್ಟಬೇಕಾಗಿತ್ತು, ಬಟ್ ನನ್ನ ತಮ್ಮ ಊರಲ್ಲಿ ಇರೋದ್ರಿಂದ ನಾವು ಯೂಶಲಿ ಗೌರಿ ಹಬ್ಬಗೆ ಹೋಗ್ತೀವಲ್ಲ, ಸೊ ಅವಾಗಲೇ ನಾವು ರಾಖಿ ಕಟ್ಬಿಟ್ಟು ಬರ್ತೀವಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್. ಈ ವ್ಲಾಗ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಾಮೂನ್ ಚೆನ್ನಾಗೈತೆ.